ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು HTML ಅಲ್ಲಿ ಮೀಡಿಯಾ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ಬನ್ನಿ ಕೋಡ್ಗೆ ಹೋಗೋಣ. ಸೊ ಆಲ್ರೆಡಿ ನಿಮಗೆ ಅರ್ಥ ಆಗಿರಬೇಕು ಇವಾಗ ಮೀಡಿಯಾ ಅಂದರೆ ಏನು ಅಂತ. ಸೊ ಮೀಡಿಯಾ ಅಂದರೆ ವಿಡಿಯೋ ಫೈಲು, ಆಡಿಯೋ ಫೈಲು. ಸೊ ಗೊತ್ತಾಯ್ತಲ್ಲ, ಮಲ್ಟಿಮೀಡಿಯಾ ಅಂತ ಕೂಡ ಕರೀತಾರೆ ಇದನ್ನು. ಸೊ ಮಲ್ಟಿಮೀಡಿಯಲ್ಲಿ ಏನೇನು ಬರುತ್ತೆ, ಆಡಿಯೋ ವಿಡಿಯೋ ಫೈಲ್ಸ್ ಬರುತ್ತೆ. ಸೊ ಇವಾಗ ಒಂದು ಬ್ರೌಸರಲ್ಲಿ ಆಡಿಯೋ ಟ್ಯಾಗ್ ಹೇಗೆ ಹಾಕೋದು, ವಿಡಿಯೋ ಟ್ಯಾಗ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಸೊ ಆಲ್ರೆಡಿ ನಾನು ಕೋಡಲ್ಲಿ ವಿಡಿಯೋ ಟ್ಯಾಗು ಮತ್ತು ಆಡಿಯೋ ಟ್ಯಾಗ್ ಎರಡೂ ಹಾಕ್ಕೊಂಡಿದ್ದೀನಿ. ಮತ್ತು ಐ ಫ್ರೇಮ್ ಅಂತ ಇದೆ, ಇದು ಯೂಟ್ಯೂಬ್ ವೀಡಿಯೋಸ್ಗೆ ವರ್ಕೌಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ವಿಡಿಯೋ ಟ್ಯಾಗ್ ಏನು ಮಾಡ್ತೀನಿ ಅಂದ್ರೆ, ಸೊ ವಿಡಿಯೋ ಟ್ಯಾಗಲ್ಲಿ ಯಾವ್ಯಾವ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಒಂದು MP4, ಇನ್ನೊಂದು WebM, ಆಮೇಲೆ OGG. ಸೊ ಈ ಮೂರು ಮೇನ್ ಫಾರ್ಮ್ಯಾಟು ಎಲ್ಲ ಬ್ರೌಸರ್ಸಲ್ಲೂ ಸಪೋರ್ಟ್ ಆಗುತ್ತೆ. ಸೊ ಆಲ್ರೆಡಿ ಒಂದು ವಿಡಿಯೋ ಟ್ಯಾಗ್ ಹಾಕ್ಕೊಂಡಿದ್ದೀನಿ ನೋಡಿ. ವಿಡಿಯೋ ಟ್ಯಾಗಲ್ಲಿ ಇಲ್ಲಿದೆ ವಿಡಿಯೋ ಟ್ಯಾಗ್ ಇದೆ, ಕಂಟ್ರೋಲ್ಸ್ ಇದೆ, ಆಮೇಲೆ ಸೋರ್ಸ್ ಟ್ಯಾಗ್ ಅಂತ ಒಂದಿದೆ, ಸೋರ್ಸ್ ಟ್ಯಾಗ್ ಒಂದು ಇದೆ. ಸೊ ಇವಾಗ ಇದನ್ನು ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ, ಮಿಕ್ಕಿರೋದನ್ನೆಲ್ಲ ಕಮೆಂಟ್ ಮಾಡ್ತೀನಿ ನಿಮಗೆ. ಸೊ ನಾನು ಇವಾಗ ಏನು ಮಾಡ್ತೀನಿ, ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ವಿಡಿಯೋ ಪ್ಲೇ ಆಗ್ತಿದೆ ಇವಾಗ. ನೋಡಿ ವಿಡಿಯೋ ಪ್ಲೇ ಆಗ್ತಿದೆಯಲ್ಲ, ಸಿಂಪಲ್ ಆಗಿ. ಸೊ ಇದೊಂದು ವಿಡಿಯೋ ಲಿಂಕ್ ನೋಡಿ, ವಿಡಿಯೋ ಟ್ಯಾಗ್ ಒಳಗಡೆ ಕಂಟ್ರೋಲ್ಸ್ ಇದೆ, ಆಮೇಲೆ ಸೋರ್ಸು, ಇದೊಂದು ಮೇನ್ ಟ್ಯಾಗ್ ವಿಡಿಯೋ ಟ್ಯಾಗ್ ಒಳಗಡೆ, ಆಮೇಲೆ ಇದಕ್ಕೆ ಪರ್ಟಿಕ್ಯುಲರ್ ಲಿಂಕ್. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಸೊ ವಿಡಿಯೋ ಟ್ಯಾಗ್ ಹೆಂಗೆ ಕೊಡೋದು ಅಂತ. ಆಮೇಲೆ ಇವಾಗ ನೆಕ್ಸ್ಟು ಇದನ್ನು ನಾನು ಆಟೋ ಪ್ಲೇ ಮಾಡಬೇಕು. ಸಿಂಪಲ್ಲಾಗಿ ಆಟೋ ಪ್ಲೇ ಅಂತ ಕೊಡ್ತೀನಿ, ಆಮೇಲೆ ಮ್ಯೂಟೆಡ್ ಅಂತ. ನೋಡಿ, ಬರೀ ಆಟೋ ಪ್ಲೇ ಕೊಟ್ಟರೆ ಇದು ಆಟೋ ಪ್ಲೇ ಆಗಲ್ಲ. ನೋಡಿ, ಆಟೋ ಪ್ಲೇ ಆಗಲ್ಲ. ಸೊ ಅದಕ್ಕೆ ನಾನು ಮ್ಯೂಟೆಡ್ ಅಂತ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ರಿಫ್ರೆಶ್ ಮಾಡಿದ ತಕ್ಷಣ ಆಟೋ ಪ್ಲೇ ಆಗ್ತಿದೆ, ಬಟ್ ಇದು ಮ್ಯೂಟೆಡ್ ಆಗುತ್ತೆ. ಕೆಲವೊಂದು ಬ್ರೌಸರ್ಸಲ್ಲಿ ಇಶ್ಯೂಸ್ ಬರ್ಬೋದು, ಕೆಲವೊಂದು ಬ್ರೌಸರ್ಸಲ್ಲಿ ಆಟೋ ಪ್ಲೇ ವರ್ಕ್ ಆಗುತ್ತೆ. ಸೊ ಮ್ಯೂಟೆಡ್ ಕೊಟ್ಟು ಆಟೋ ಪ್ಲೇ ಕೊಡ್ಬೇಕು ಯಾವತ್ತು. ಸೊ ವಿಡಿಯೋ ಟ್ಯಾಗ್ ಬಗ್ಗೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ಆಡಿಯೋ ಟ್ಯಾಗ್ ಹೋಗೋಣ. ಸೊ ಆಡಿಯೋ ಟ್ಯಾಗ್ ಹೋಗೋಣ. ಸೊ ಆಡಿಯೋ ಟ್ಯಾಗೂ ಒಂದು ಆಲ್ರೆಡಿ ನಾನು ಲಿಂಕ್ ಹಾಕೊಂಡಿದ್ದೀನಿ ನೋಡಿ. ಇಲ್ಲಿ ಆಡಿಯೋ ಟ್ಯಾಗ್ ಇದೆ ಒಂದು, ಕ್ಲಿಕ್ ಮಾಡಿದ್ರೆ ಆಡಿಯೋ ಡೌನ್ಲೋಡ್ ಮಾಡ್ಕೊಬೋದು, ಪ್ಲೇಬ್ಯಾಕ್ ಸ್ಪೀಡ್ ಸೆಟ್ ಮಾಡ್ಕೊಬೋದು. ಇದರಲ್ಲೂ ಕೂಡ ನಾವು ಪಿಕ್ಚರ್ ಮೋಡ ಈ ಥರ ಕೂಡ ನಾವು ಸೆಟ್ ಮಾಡ್ಬೋದು. ಸೊ ಆಡಿಯೋ ಟ್ಯಾಗಲ್ಲೂ ಕೂಡ ಸೇಮ್ ಮೆಕ್ಯಾನಿಸಮ್ಸ್. ಸೊ ಆಡಿಯೋ ವಿಡಿಯೋ ಎರಡೂ ಹೆಂಗೆ ನಾವು ಬ್ರೌಸರಲ್ಲಿ ಡಿಸ್ಪ್ಲೇ ಮಾಡೋದು ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಇವಾಗ ಯೂಟ್ಯೂಬ್ಗೆ ಹೋಗೋಣ. ಇವಾಗ ಒಂದು ಯೂಟ್ಯೂಬ್ ವಿಡಿಯೋನ ಹೆಂಗೆ ಡಿಸ್ಪ್ಲೇ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸಿಂಪಲ್, ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಇವಾಗ ನಾನೇನು ಮಾಡ್ತೀನಿ, ಯೂಟ್ಯೂಬ್ಗೆ ಹೋಗ್ತೀನಿ ಫ್ರೆಂಡ್ಸ್. ಸೊ ಇವಾಗ ನಾನೇನು ಮಾಡ್ತೀನಿ, ನಾನು ಯೂಟ್ಯೂಬ್ಗೆ ಹೋಗ್ತೀನಿ, ನನ್ನ ಚಾನಲ್ಗೆ ಹೋಗ್ತೀನಿ. ನನ್ನ ಚಾನಲ್ಗೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಒಳ್ಳೆ ವೀಡಿಯೋನ ತೊಗೊಂಡು ಅದನ್ನು ಲಿಂಕ್ ತೊಗೊತೀನಿ. ಸೊ ಇಲ್ಲೊಂದು ವಿಡಿಯೋ ತೊಗೊಂಡು, ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶೇರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಎಂಬೆಡೆಡ್ ಅಂತ ಬರುತ್ತೆ. ಸಿಂಪಲ್ಲಾಗಿ ಇಲ್ಲಿ ಕಾಪಿ ಇದೆ, ಈ ಸಿಂಪಲ್ಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಪೇಸ್ಟ್ ಮಾಡಿ. ಸೊ ಐ ಫ್ರೇಮ್ ಟ್ಯಾಗ್ ಬರುತ್ತೆ. ಸಿಂಪಲ್ ಅಲ್ಲ ಫ್ರೆಂಡ್ಸ್, ಐ ಫ್ರೇಮ್ ಟ್ಯಾಗು. ಸೊ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದ್ದಾವೆ, ಆಟೋ ಪ್ಲೇ, ಕ್ಲಿಪ್ ಬೋರ್ಡು, ಎನ್ಕ್ರಿಪ್ಟ್ ಮೀಡಿಯಾ. ಬಟ್ ನನಗೆ ಗೊತ್ತಿರಂಗೆ ಇದನ್ನು ಪ್ಲೇ ಮಾಡಿ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಟ್ ನನಗೆ ಗೊತ್ತಿರಂಗೆ ಇದು ಆಟೋ ಪ್ಲೇ ಆಗಲ್ಲ ಅನಿಸುತ್ತೆ ನೋಡಿ. ಇದು ಆಟೋ ಪ್ಲೇ ಆಗ್ತಾ ಇಲ್ಲ. ಆಟೋ ಪ್ಲೇ ಆಗಬೇಕು ಅಂದರೆ ನಾವೇನು ಕೊಡಬೇಕು ಗೊತ್ತಾ, ಇಲ್ಲಿ ಕ್ವೆಶನ್ ಮಾರ್ಕ್ ಕೊಡಬೇಕು, ಆಟೋ ಪ್ಲೇ ಕೊಡಬೇಕು, ಆಟೋ ಪ್ಲೇ ಈಕ್ವಲ್ಸ್ 1 ಕೊಡಬೇಕು. ಹಿಂಗೆ ಕೊಟ್ಟರು ಕೂಡ ಆಟೋ ಪ್ಲೇ ಆಗಲ್ಲ ನೋಡಿ, ಆಟೋ ಪ್ಲೇ ಆಗ್ತಾ ಇಲ್ಲ. ಸೊ ಅದಕ್ಕೆ ಆಂಪರ್ಸೆಂಟ್ ಮ್ಯೂಟ್ ಈಕ್ವಲ್ಸ್ 1 ನೋಡಿ. ಇವಾಗ ಅದು ಐ ಫ್ರೇಮ್ ಟ್ಯಾಗು ಯೂಟ್ಯೂಬ್ ವಿಡಿಯೋ ಆಟೋಮೆಟಿಕಾಗಿ ಪ್ಲೇ ಆಗ್ತಿದೆ.
ನೋಡಿ ಸೆಕೆಂಡ್ಸ್ ಹೋಗ್ತಿದೆಯಲ್ಲ, ಮತ್ತು ಇದು ಮ್ಯೂಟ್ ಆಗಿದೆ. ಅಪ್ಲಿಕೇಶನ್ ಅನ್ಮ್ಯೂಟ್ ಅಂತೂ ಮಾಡ್ಕೊಂಡು ತುಂಬಾ ಸೂಪರ್ ಟ್ರೆಂಡಿಂಗ್ ಇವಾಗ. ಸೊ ಇವಾಗ ಮೀಡಿಯಾ HTML ಮೀಡಿಯಾಲಿ ಏನೇನು ಗೊತ್ತಾಯ್ತಲ್ಲ, ವಿಡಿಯೋ ಟ್ಯಾಗ್ ಹಾಕ್ಬೋದು, ಆಡಿಯೋ ಟ್ಯಾಗ್ ಹಾಕ್ಬೋದು, ಯೂಟ್ಯೂಬ್ ವೀಡಿಯೋಸ್ ಹಾಕ್ಬೋದು. ಹೆಂಗೆ ಐ ಫ್ರೇಮ್ ಯೂಸ್ ಮಾಡ್ಕೊಂಡು ಸಿಂಪಲಾಗಿ ಯಾವ್ದಾದ್ರು ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲೇ ನೀವು ಶೇರ್ ಕ್ಲಿಕ್ ಮಾಡಿದ್ರೆ ಅಲ್ಲೇ ನಿಮಗೆ ಎಂಬೆಡೆಡ್ ಐಕಾನ್ ಬರುತ್ತೆ ನೋಡಿ, ಎಂಬೆಡೆಡ್ ವೀಡಿಯೋ. ಸೊ ಮತ್ತೆ ತೋರಿಸ್ತೀನಿ ನೋಡಿ, ಇಲ್ಲಿ ಯೂಟ್ಯೂಬ್ ವೀಡಿಯೋಗೆ ಹೋಗ್ಬಿಟ್ಟು ಶೇರ್ ಹೋಗಿ, ಶೇರ್ ಕ್ಲಿಕ್ ಮಾಡಿದ ತಕ್ಷಣ ಸಿಂಪಲಾಗಿ ಎಂಬೆಡೆಡ್ ಕ್ಲಿಕ್ ಮಾಡಿದ್ರೆ ನಿಮ್ಗೆಲ್ಲ ಕಂಪ್ಲೀಟ್ ಐ ಫ್ರೇಮ್ ಟ್ಯಾಗ್ ಸಿಗುತ್ತೆ ವಿತ್ ಯೂಟ್ಯೂಬ್ ವೀಡಿಯೋ ಲಿಂಕ್ಸ್ ಎಲ್ಲ. ಸಿಂಪಲ್ಲಾಗಿ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲೆಲ್ಲಿ ಬೇಕೋ, ಯಾವ್ಯಾವ ಬ್ರೌಸರ್ಸಲ್ಲಿ ಯಾವ್ಯಾವ ವೀಡಿಯೋಸ್ ಬೇಕೋ ನಿಮ್ಗೆ ಎಲ್ಲನೂ ಸಿಗುತ್ತೆ. ಸಿಂಪಲಾಗಿ ಅರ್ಥ ಆಯ್ತಲ್ಲ ಫ್ರೆಂಡ್ಸ್, HTML ಮೀಡಿಯಾ ಅಂದರೆ ಏನು, ವೀಡಿಯೋ ಟ್ಯಾಗ್ ಬರುತ್ತೆ, ಆಡಿಯೋ ಟ್ಯಾಗ್ ಬರುತ್ತೆ, ಐ ಫ್ರೇಮ್ ಬರುತ್ತೆ. ನೋಡಿದ್ರಲ್ಲ ನೋಡಿ, ಸಿಂಪಲ್ ಆಗಿದೆಯಲ್ಲ. ತುಂಬಾ ಸೂಪರ್ ಟ್ರೆಂಡಿಂಗ್ ಇವಾಗ. ಸೊ ಈ ಥರ ನೀವು ವೀಡಿಯೋ ಟ್ಯಾಗ್ನ ಮತ್ತು ಆಡಿಯೋ ಟ್ಯಾಗ್ನ ಬ್ರೌಸರಲ್ಲಿ ಡಿಸ್ಪ್ಲೇ ಮಾಡ್ಕೊಬೋದು. ಅದೇ ರೀತಿ ಯೂಟ್ಯೂಬ್ ವೀಡಿಯೋಸ್ ಕೂಡ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹಾಗೆ ಆ ಪಕ್ಕದಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದಿನ ವೀಡಿಯೋಗಳಲ್ಲಿ CSS, ಜಾವಾ ಸ್ಕ್ರಿಪ್ಟ್, PHP, MySQL ಎಲ್ಲದ್ರ ಬಗ್ಗೆನೂ ಹೇಳ್ಕೊಡ್ತಾ ಇರ್ತೀನಿ.